ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ನೂತನವಾಗಿ ಅಧ್ಯಕ್ಷರ ಆಯ್ಕೆ ಆದ ಮೇಲೆ ಅವರೊಂದು ಸಂಕಲ್ಪ ಮಾಡಿ ಮುಂದೆ ಬರತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ 28 ಪಾರ್ಲಿಮೆಂಟ್ ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಹೆಚ್ಚಿನ ಬಹುಮತಗಳಿಂದ ಅವರನ್ನು ಜಯಶೀಲರನ್ನಾಗಿ ಮಾಡಿ ಮುಂದಿನ ಮೂರನೇ ಸಾರಿ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಾಗಬೇಕು ಅನ್ನೋ ಉದ್ದೇಶದಿಂದ ನರೇಂದ್ರ ಮೋದಿಜಿ ಅವರು ಮೂರನೇ ಸಾರಿ ಪ್ರಧಾನಮಂತ್ರಿಗಳು ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಸಂಕಲ್ಪ ಮಾಡಿ ರಾಜ್ಯದ ಉದ್ದಗಲಕ್ಕೂ ಜಿಲ್ಲಾ ತಾಲೂಕು ಎಲ್ಲ ತಾಲೂಕುಗಳಲ್ಲಿ ಕೂಡ ಈಗಾಗಲೇ ಪ್ರವಾಸ ಮಾಡ್ತಾಯಿದ್ದಾರೆ. ಇದಾದ ಮೇಲೆ ಅವರು ಕೂಡ ಒಂದು ಸಾರಿ ನಮ್ಮನ್ನು ಭೇಟಿ ಮಾಡಿ ಒಂದು ಸಾರಿ ನಾವು ಅವರು ರಾಜಕೀಯದ ಬಗ್ಗೆ ಮುಂದಿನ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋ ಒಂದು ಭಾವನೆಯಿಂದ ಅವರು ಇವತ್ತು ಒಂದು ಸೌಹಾರ್ದಯುತವಾದಂಥ ಭೇಟಿ ಇವತ್ತು ನಮ್ಮ ಮನೆಗೆ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರುಗಳು ಕೂಡ ಇವತ್ತು ಕೆಲವರೆಲ್ಲ ಇವತ್ತು ಭಾಗಿಯಾಗಿದ್ದಾರೆ. ಇವತ್ತು ಕೆಲವು ವಿಚಾರಗಳು ಮುಂದೆ ಏನಾಗಬೇಕು ಅನ್ನೋದು ಚರ್ಚೆ ಮಾಡಿದ್ದೀವಿ. ನಾನು ಅವರಿಗೆ ಆಶೀರ್ವಾದವನ್ನು ಬಯಸಿದ್ದೇನೆ. ನೀವು ಮುಂದಿನ ದಿನಗಳಲ್ಲಿ ಈ ಚುನಾವಣೆಯಲ್ಲಿ ನಾವು ಹೆಚ್ಚಿನ ಬಹುಮತ ಗೆಲ್ಲಬೇಕು. ಒಂದು ಸ್ಥಿರ ಮತ್ತು ಸುಭದ್ರವಾದ ಸರ್ಕಾರ ಈ ದೇಶಕ್ಕೆ ಬೇಕಾದರೆ ಅದು ನರೇಂದ್ರ ಮೋದಿಜಿಯವರೇ ಆಗಬೇಕು ಮತ್ತು ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗಬೇಕು ಅಂತೇಳಿ ನಾನು ನಮ್ಮ ವಿಜೇಂದ್ರ ಅವ್ರಿಗೆ ಆಶೀರ್ವಾದ ಮಾಡಿ ಅವರು ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಉದ್ದಗಲಕ್ಕೂ ಇನ್ನೂ ಕೂಡ ಪ್ರವಾಸ ಮಾಡಲಿ, ಕಾರ್ಯಕರ್ತರು ಮುಖಂಡರುಗಳನ್ನು ಸಂಘಟನೆ ಮಾಡಿ ಅವ್ರನ್ನೆಲ್ಲ ಒಗ್ಗೂಡಿಸಿ ಮುಂದೆ ಬರ್ತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆ, ವಿಧಾನಸಭಾ ಚುನಾವಣೆ ಭಾರತೀಯ ಜನತಾ ಪಕ್ಷ ಬಹುಮತದಿಂದ ಅಧಿಕಾರಕ್ಕೆ ಬರುವಂಥ ಕೆಲಸ ನಮ್ಮ ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಅದು ಆಗಲಿ ಅಂತೇಳಿ ಅವ್ರಿಗೆ ಹಾರೈಸಿ ಆಶೀರ್ವಾದ ಮಾಡಿದ್ದೇನೆ. ಅಷ್ಟೇ ಇವತ್ತು ಅವರು ಭೇಟಿ ಕೊಟ್ಟಂಥ ನಮ್ಮ ಮನೆಗೆ ಸೌಹಾರ್ದತೆ.